ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಟ್ರೀ ಕಂಪ್ಲೀಟ್ ಆಗಿದ್ರು ಪರವಾಗಿಲ್ಲ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ನಿಮ್ಮ ಆಪ್ಷನ್ ಟ್ರೀ ಲಿಸ್ಟು ಕಂಪ್ಲೀಟ್ ಆಗಿದೆ ಅಂತ ನೀವು ಅನ್ಕೊಂತೀರಾ, ಬಟ್ ಅಲ್ಲಿ ನೀವು ಪ್ರತಿಯೊಬ್ಬರನ್ನು ಕೂಡ ಕ್ರಾಸ್ ಚೆಕ್ ಮಾಡಲೇಬೇಕು. ಇದ್ರ ಜೊತೆಗೆ ಇವತ್ತು ಏನೆಲ್ಲ ಅಪ್ಡೇಟ್ಸ್ ಇದೆ ಮತ್ತು ನಿಮ್ಮ ಥರ್ಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರ್ಬೋದು, ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಆಪ್ಷನ್ ಟ್ರೀ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ 8 ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಆಪ್ಷನ್ ಟ್ರೀ ಯಾರೆಲ್ಲ ಕಂಪ್ಲೀಟ್ ಮಾಡಿಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಏನಕ್ಕೆ ಸುಮ್ಮನೆ ಪದೇ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಿರೋ ಗೊತ್ತಿಲ್ಲ. ಈಗ ನೋಡಿ, ಈಗ 8 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಆಪ್ಷನ್ ಟ್ರೀ ಯಾರೆಲ್ಲ ಪ್ರಿಪೇರ್ ಮಾಡಿಲ್ಲ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಈಗ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫು ಪರ್ಚೇಸ್ ಮಾಡಿ ಅಂತ ಕೇಳ್ತಾ ಇದ್ನಲ್ಲ, 49 ರುಪೀಸ್ ಕೊಟ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ ಬೇಸಿಕ್ಲಿ ಹೇಳ್ಬೇಕಂದ್ರೆ ಒಂದು ವೆಬ್ಸೈಟ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಈ ಒಂದು ವೆಬ್ಸೈಟ್ಗೆ ಸ್ವಲ್ಪ ಅಮೌಂಟು ಬೇಕಾಗಿರುತ್ತೆ. ಆದ್ದರಿಂದ ನೀವೇನು ಪರ್ಚೇಸ್ ಮಾಡಿದ್ದೀರಾ, ಸೊ ಅದು ಈ ಒಂದು ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಇದು ನಿಮ್ಮ ಜೊತೆಗೆ ಸಾವಿರಾರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟು ಸ್ಕಾಲರ್ಶಿಪ್ ಅಪ್ಡೇಟ್ಸು ಮತ್ತು ನಿಮಗೆ ಸೆಕೆಂಡ್ PUC ಓರಿಯೆಂಟೆಡ್ ಜಾಬ್ಸ್ ಇರುತ್ತೆ. ಸೊ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ರೆ ಸಾಕು, SSLC ಕಂಪ್ಲೀಟ್ ಆಗಿದ್ರೆ ಸಾಕು, ನಿಮಗೆ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸು ಈ ಒಂದು ವೆಬ್ಸೈಟಲ್ಲಿ ಇರುತ್ತೆ. ಆದ್ದರಿಂದ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫು ತುಂಬ ಯೂಸ್ ಆಗುತ್ತೆ. ನಿಮಗೆ ಯೂಸ್ ಆಗಿಲ್ದೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮಗೆ ತೊಗೊಂಡಿರೋರು ಗೊತ್ತಿರುತ್ತೆ. ನೋಡಿ, ನೀವು ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ನಿಮ್ಮ ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ಈ ಒಂದು ಕಟ್ ಆಫ್ ಇದ್ದರೆ ವಿತಿನ್ 10 ಮಿನಿಟ್ಸ್ ಒಳಗಡೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ ಆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫು. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಇದರಲ್ಲಿ ಯಾವ ಕ್ಯಾಟಗರಿ ಬೇಕೋ ಅದನ್ನೊಂದು ಸಲ ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ಸ್ಬೋದು ಪದೇ ಏನಕ್ಕೆ ಈ ಕ್ಯಾಟಗರಿ ವೈಸ್ ಕಟ್ ಆಫ್ ಹೇಳ್ತಾನೆ ಅಂತ. ಅದು ಪರ್ಚೇಸ್ ಮಾಡಿರೋರು ಗೊತ್ತಿರುತ್ತೆ ಎಷ್ಟು ಯೂಸ್ ಆಗುತ್ತೆ ಇದು ಅಂತ. ನೋಡಿ, ಥರ್ಡ್ ರೌಂಡಲ್ಲಿ ಎಷ್ಟಿದೆ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಏನೋ ಮಾಡ್ತೀರಾ, ರಿಸಲ್ಟ್ಸ್ಗೆ ನೀವು ವೆಯ್ಟ್ ಮಾಡ್ತೀರಲ್ವಾ, ಅದ್ರ ಬದಲು ಈ ಒಂದು ಕಟ್ ಆಫ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಸೆಕೆಂಡ್ ರೌಂಡ್ಗೂ ಥರ್ಡ್ ರೌಂಡ್ಗೂ. ಇಲ್ಲಿ ನೋಡಿ, 50,000 ಡೈರೆಕ್ಟ್ 60,000 ಮತ್ತು 70,000 1 ಲ್ಯಾಕು ಈ ರೀತಿ ಇನ್ಕ್ರೀಸ್ ಆಗಿದೆ. ಇದನ್ನು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಪರ್ಚೇಸ್ ಮಾಡಿ. ಸೊ ಇದರಿಂದ ನಮ್ಮ ವೆಬ್ಸೈಟ್ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇವತ್ತು ಈವ್ನಿಂಗ್ ಅಥವಾ ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ರೆಡಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಈಗ ನಿಮ್ಮ ಆಪ್ಷನ್ ಲಿಸ್ಟು ನೀವು ರೆಡಿ ಆಗಿದೆ ಅಂತ ಅನ್ಕೊತೀರಾ, ಬಟ್ ಅಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಕ್ರಾಸ್ ಚೆಕ್ ಮಾಡಲೇಬೇಕು. ಸೊ ನೀವು ಆಪ್ಷನ್ ಟ್ರೀ ನೀವು ಈಗ ಏನೋ ಒಂದು ಚೇಂಜಸ್ ಮಾಡಿದ್ರೂ ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮಿಸ್ ಆಗಿ ನೀವು ಯಾವುದೋ ಕಾಲೇಜ್ ಆ್ಯಡ್ ಮಾಡಿರ್ಬೋದು, ಅಥವಾ ನೀವು ಅಂದ್ಕೊಂಡಿರೋ ಕಾಲೇಜು ಅಲ್ಲಿ ಆ್ಯಡ್ ಆಗಿಲ್ಲದೆ ಇರ್ಬೋದು, ಅಥವಾ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ತೀರಲ್ವಾ, ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ, ಇದನ್ನು ಒಂದ್ಸಲ ಚೇಂಜ್ ಮಾಡಿರ್ಬೋದು. ಸೊ ಏನೇ ಮಿಸ್ಟೇಕ್ಸ್ ಇದ್ರೂ ನೀವು ಕ್ರಾಸ್ ಚೆಕ್ ಮಾಡಿದಾಗ ಅದು ಸಾಲ್ವ್ ಆಗುತ್ತೆ. ಕ್ರಾಸ್ ಚೆಕ್ ಯಾವ ರೀತಿ ಮಾಡೋದು ಬರೋ ಅಂತ ಕೇಳ್ಬೋದು. ಈಗ ನೋಡಿ, ನೀವು KEA ವೆಬ್ಸೈಟ್ಗೆ ಲಾಗಿನ್ ಆದಾಗ ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಬರುತ್ತೆ. ಸೊ ನಿಮಗೆ ರೈಟ್ ಬಾಟಮಲ್ಲಿ, ಸೊ ಅದರಲ್ಲಿ ಪ್ರಿಂಟ್ ರಿಪೋರ್ಟ್ ಅಂತ ಕೊಟ್ಟಾಗ ಈ ರೀತಿ ನೀವು ಏನು ಕಾಲೇಜ್ನ ಆ್ಯಡ್ ಮಾಡಿದ್ದೀರಾ, ಯಾವ ಪ್ರಿಯಾರಿಟಿ ಕೊಟ್ಟಿದ್ದೀರಾ, ಫೀಸ್ ಎಷ್ಟಾಗುತ್ತೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಆ ಒಂದು ನಿಮ್ಮದು ರಿಪೋರ್ಟಲ್ಲಿ ಇರುತ್ತೆ. ಸೊ ಇದರಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟು ನೀವು ನೋಡ್ಕೋಬೋದು, ಯಾವ ಕಾಲೇಜ್ ಸಿಗ್ಬೋದು ನಿಮಗೆ ಅಂತ ಒಂದು ಐಡಿಯಾ ಬರುತ್ತೆ. ಮತ್ತು ಫೀಸು, ಮೇಯ್ನಾಗಿ ಫೀಸ್ ನೋಡ್ಕೊಳ್ಳಿ. ಇಲ್ಲಿ ಫೀಸು ಎಷ್ಟು ಮೆನ್ಷನ್ ಆಗಿರುತ್ತೆ ಅಷ್ಟು ಫೀಸನ್ನ ನೀವು ಪೇ ಮಾಡಬೇಕು. ನೆಕ್ಸ್ಟು ನಿಮಗೆ ಫೀಸ್ನು ನೋಡ್ಕೊಳ್ಳಿ, ಮತ್ತು ಬ್ರ್ಯಾಂಚು ನೋಡ್ಕೊಳ್ಳಿ, ಮತ್ತು ಯಾವ ಕಾಲೇಜು ನೋಡ್ಕೊಳ್ಳಿ. ಇದನ್ನು ಪ್ರತಿಯೊಂದನ್ನು ನೀವು ಚೆಕ್ ಮಾಡಲೇಬೇಕು. ಇದು ಲಾಸ್ಟ್ ಚಾನ್ಸ್ ನಿಮಗೆ. ನೆಕ್ಸ್ಟು ಇದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಅನ್ನೋ ಆಪ್ಷನ್ನೇ ಇಲ್ಲ. ನೀವು ಸಿಕ್ಕಿದ ಕಾಲೇಜ್ಗೆ ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಲೇಬೇಕು. ನೀವು ಟ್ರಯಲರ್ ಆ್ಯಂಡ್ ಎರರ್ ಮಾಡ್ತೀನಿ ಅಂತ ಆ ರೀತಿ ಡಿಸಿಷನ್ ಮಾಡೋದಕ್ಕೆ ಹೋಗಬೇಡಿ. ಈಗ ಸೆಕೆಂಡ್ ರೌಂಡಲ್ಲಾದರೆ ಆ ರೀತಿ ಮಾಡ್ಬೋದಿತ್ತು. ಯಾಕೆಂತ ಹೇಳಿದ್ರೆ ನಿಮಗೆ ಸಿಕ್ಕಿರೋ ಸೀಟ್ ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದಿತ್ತು. ಬಟ್ ಈಗ ನೀವು ಕಂಪಲ್ಸರಿ, ಈಗ ಆ ಕಾಲೇಜ್ಗೆ ನಿಮಗೆ 50% ಇದೆ ಡೌಟ್ಸ್, ಅಂದರೆ ಇನ್ನೂ 50-50 ಅಂತ ಅಂದ್ಕೊಂಡಿದ್ದೀರಾ, ಆವಾಗ ಅಂಥ ಕಾಲೇಜ್ನ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಹಾಕಿ. ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಆ ಒಂದು ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಹಾಕಬೇಕು. ಆಮೇಲೆ ನೀವು ಈಗ ಅಲಾಟ್ಮೆಂಟ್ ಆಗುತ್ತೆ ಥರ್ಡ್ ರೌಂಡು, ಆಮೇಲೆ ನಾನು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಹಾಕಿದೆ, ಅದು ಸಿಕ್ಕಿದೆ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ನೀವು ಈಗಲೇ ನಿಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಎಲ್ಲ ಕಾಲೇಜ್ನು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟು ನಿಮಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಈಗ ಚಾಯ್ಸ್ 2 ಕೊಟ್ಟಿರೋರಿಗೆ ನಿಮಗೆ ಒಂದು ಸೀಟ್ ಆಲ್ರೆಡಿ ಕನ್ಫರ್ಮ್ ಇರುತ್ತೆ. ನಿಮಗೆ ಚಾಯ್ಸ್ 3 ಕೊಟ್ಟಿರೋರು ಕಾಸ್ಟ್ ಡೆಪಾಸಿಟ್ ಮಾಡಿರ್ತೀರ. ಅಕಸ್ಮಾತ್ ಸೀಟ್ ಸಿಕ್ಕಿದ್ರೆ ನಿಮ್ಮದು ಫೀಸ್ನ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ. ಅಕಸ್ಮಾತ್ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಒಂದು 10,000 ರುಪೀಸ್ ಕಾಸ್ಟ್ ಡೆಪಾಸಿಟ್ ಏನಿರುತ್ತೆ ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಸದ್ಯಕ್ಕೆ ನಿಮ್ಮ ಆಪ್ಷನ್ ಕ್ಲೋಸ್ ಆಗೋದು ಇವತ್ತು 8 ಗಂಟೆಗೆ.
ಆದಷ್ಟು ಬೇಗ ನಿಮ್ಮ ಆಪ್ಷನ್ ಲಿಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 8 ಗಂಟೆ ಅಂದರೆ ಅಲ್ಲಿ ತನಕನೂ ವೆಯ್ಟ್ ಮಾಡಬೇಡಿ. 7:30 ಒಳಗಡೆ ಎಲ್ಲ ನಿಮ್ಮ ಆಪ್ಷನ್ ಲಿಸ್ಟ್ನ ರೆಡಿ ಮಾಡಿ ಅಪ್ಡೇಟ್ ಮಾಡಬೇಕು. ನೀವು ಅಪ್ಡೇಟ್ ಆದಮೇಲೆ ಕೊನೆಯಲ್ಲಿ ರಿಪೋರ್ಟು, ಸೊ ಫೈನಲ್ ರಿಪೋರ್ಟ್ ಏನು ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಕೊನೆಯದೆಲ್ಲ ಅಂದರೆ ಮುಂಚೆ ಡೌನ್ಲೋಡ್ ಮಾಡಿರೋದನ್ನ ಅದು ಮುಂಚೆಗಿರುತ್ತೆ. ಈಗ ಏನೇ ಚೇಂಜಸ್ ಮಾಡಿದ್ರು ನೀವು ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಅದರಿಂದ ಅದನ್ನು ಒಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಈಗ ಏನೂ ಚೇಂಜಸ್ ಬೇಡ ಆದ್ರೂ ನಾನು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಂದರೆ ನನ್ನ ಕಾಲೇಜ್ ಲಿಸ್ಟು 2nd ರೌಂಡಲ್ಲಿ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನಾನು 3rd ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ನೀವು ಕೂಡ ಒಂದ್ಸಲಿ ಲಾಗಿನ್ ಆಗಿ ಅಲ್ಲಿ ಅಗ್ರಿ ಬಟನ್ ಕ್ಲಿಕ್ ಮಾಡಲೇಬೇಕು. ಸೊ ಆಪ್ಷನ್ ಟ್ರೀ ಅಂತ ಬರುತ್ತೆ, ಆ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡಿ ಅಗ್ರಿ ಬಟನ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಏನೆಲ್ಲ ಆಪ್ಷನ್ಸ್ ಹಾಕಿರ್ತೀರ ಅದು ಬರುತ್ತೆ. ಸೊ ಅದರಲ್ಲಿ ಒಂದು ರಿಪೋರ್ಟ್ ಅಂತ, ನೀವು ಕೂಡ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಿಂದ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಏನೇ ಪ್ರಾಬ್ಲಮ್ ಇದ್ದರೂ ನಿಮಗೆ KEAಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗಿರ್ಬೋದು, ನೀವು ಆಪ್ಷನ್ ಲಿಸ್ಟ್ ಕೊನೆಯಲ್ಲಿ ಏನು ಡೌನ್ಲೋಡ್ ಮಾಡ್ತೀರಾ ಅದು ಫೈನಲ್ಲು. ಸೊ ಅದರಿಂದ ಒಂದು ಸಲ ಅಲ್ಲ 10 ಸಲ ಚೆಕ್ ಮಾಡಿ. ನೆಕ್ಸ್ಟು ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಸೊ ನಿಮ್ಮ ಅಡ್ಮಿಷನ್ಗೆ ಹೋದಾಗ ಡಾಕ್ಯುಮೆಂಟ್ಸ್ನೆಲ್ಲ ಕರೆಕ್ಟಾಗಿ ತೊಗೊಂಡೋದ್ರೆ ಮಾತ್ರ ನಿಮಗೆ ಅಡ್ಮಿಷನ್ನು ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನೇ ಒಂದು ಮಿಸ್ಟೇಕ್ ಆದ್ರೂ ನಿಮಗೆ ನೆಕ್ಸ್ಟು ಆ ಒಂದು ಸೀಟ್ನ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಎಲ್ಲ ಡಾಕ್ಯುಮೆಂಟ್ಸ್ನು ಈಗ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೈನು, ಮತ್ತು ರಿಸರ್ವೇಷನ್ಸ್ ಇದ್ದರೆ ಅದು ರಿಸರ್ವೇಷನ್ ಸರ್ಟಿಫಿಕೇಟ್ಸು ನಿಮಗೆ. ಅದು ಬಿಟ್ಟರೆ ಇನ್ನೇನು ಪಾಸ್ಪೋರ್ಟ್ ಸೈಜ್ ಫೋಟೋ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಮತ್ತು TC ಮತ್ತು ಡೊಮಿಸೈಲ್ ಸರ್ಟಿಫಿಕೇಟು ಅದು ನೆಸೆಸಿಟಿ ಇಲ್ಲ, ಕೆಲವೊಂದು ಕಾಲೇಜಲ್ಲಿ ಕೇಳ್ತಾರೆ. ಇದ್ರ ಜೊತೆಗೆ ನೀವು 4ರಿಂದ 5 ಜೆರಾಕ್ಸ್ ಕಾಪೀಸ್ ಮಾಡಿಸಿ ಅದರಲ್ಲಿ ಒಂದು 3 ಕಾಪಿಗೆ ನೀವು ಅಟೆಸ್ಟೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅಟೆಸ್ಟೇಷನ್ನು ಗೆಜೆಟೆಡ್ ಆಫೀಸರ್ಸು ಮತ್ತು ಡಾಕ್ಟರ್ಸು, ಪ್ರಿನ್ಸಿಪಲ್ಸು, ಅಂದರೆ ಯಾರೆಲ್ಲ ಗ್ರೀನ್ ಪೆನ್ ಯೂಸ್ ಮಾಡ್ತಾರೆ, ಸೊ ಅಂದರೆ ಅವ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಅಟೆಸ್ಟೇಷನ್ ಮಾಡಿಕೊಡಿ ಅಂದರೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿ ಸೀಲು ಸೈನ್ ಹಾಕ್ಕೊಡ್ತಾರೆ. ಸೊ ಅದನ್ನು ನೀವು ಕಾಲೇಜ್ಗಳಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವೊಂದು ಕಾಲೇಜಲ್ಲಿ ಒರಿಜಿನಲ್ಲೇ ಇಸ್ಕೊತಾರೆ. ಆದ್ದರಿಂದ ನೆಕ್ಸ್ಟು ನೀವು ಕಾಲೇಜ್ಗೆ ಕೊಡೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ನೂ ಒಂದು ಸಲ ಫೋಟೋ ಕಾಪಿ ತೆಗೆದು ಇಟ್ಕೊಳ್ಳಿರಿ. ನೆಕ್ಸ್ಟು ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ಕಾಲೇಜ್ಗೆ ಒರಿಜಿನಲ್ ಕೊಟ್ಟಾದಮೇಲೆ ನೀವು ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಲೆಟರ್ ಬರೀಬೇಕು, ಮತ್ತು ಅದು ಅಪ್ರೂವ್ ಮಾಡಬೇಕು, ಆಮೇಲೆ ಮತ್ತೆ ವಾಪಸ್ ಅವ್ರಿಗೆ ಕೊಡಬೇಕು. ಅದೆಲ್ಲ ಕಾಂಪ್ಲೆಕ್ಸ್ ಪ್ರೋಸೆಸ್ಸು. ಅದ್ರ ಬದಲು ನೀವು ಫೋಟೋನ ತೆಗೆದಿಟ್ಕೊಂಡಿದ್ರೆ ಒಂದಷ್ಟು ಎಕ್ಸ್ಟ್ರಾ ಜೆರಾಕ್ಸ್ನ ಕಾಪೀಸ್ನ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೆಕ್ಸ್ಟು ಅದು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈಗ ಯಾರೆಲ್ಲ ಚಾಯ್ಸ್ 3 ಕಟ್ಟಿರ್ತೀರಾ ನೀವು ಫೀಸ್ ಪೇಮೆಂಟು ಕಂಪಲ್ಸರಿ, ಅಂದರೆ ಈಗ ಬರೀ 10,000 ನೀವು ಪೇ ಮಾಡಿರ್ತೀರ. ಸೀಟ್ ಸಿಕ್ಕಿಲ್ಲ ಅಂದರೂ ನೀವು ಬರೀ 10,000 ಪೇ ಮಾಡಿರ್ತೀರ. ನೆಕ್ಸ್ಟು 3rd ರೌಂಡಲ್ಲಿ ನಿಮಗೆ ಅಲ್ಲಿ ಕೋರ್ಸ್ ಫೀಸ್ ಏನು ಮೆನ್ಷನ್ ಆಗಿರುತ್ತೆ ಅದು ಕಂಪಲ್ಸರಿ ಪೇ ಮಾಡಬೇಕು. ಮತ್ತು ಕೆಲವೊಂದು ಕಾಲೇಜಲ್ಲಿ ಡೆವಲಪ್ಮೆಂಟ್ ಫೀಸ್ ಅಂತ ಇಸ್ಕೊತಾರೆ. ಸೊ ಅದು 20,000ರಿಂದ 30,000 ಕಂಪ್ಲೀಟ್ ಆಗುತ್ತೆ. ಇಷ್ಟು ಫೀಸ್ನ ನೀವು ಈಗಲೇ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ 3rd ರೌಂಡ್ಗೆ ನೀವು 2nd ರೌಂಡಲ್ಲಿ ಫೀಸ್ ಅಡ್ಜಸ್ಟ್ ಆಗಲಿ ಅಂದರೆ ಚಾಯ್ಸ್ 3 ಕೊಟ್ಕೊಂಡು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ. ಬಟ್ ನಿಮಗೆ 3rd ರೌಂಡಲ್ಲಿ ಸಿಕ್ಕಿರೋ ಸೀಟು ಅಡ್ಮಿಷನ್ ಆಗಲೇಬೇಕು. ನೆಕ್ಸ್ಟ್ ಯಾವುದೇ ರೌಂಡು ಅಫಿಷಿಯಲ್ ರೌಂಡ್ ಇರೋದಿಲ್ಲ, ಮಾಪಪ್ ರೌಂಡ್ ಅಂತ ಇರುತ್ತೆ. ಬಟ್ ಅದು ನೀವು ನೋಡಿ ಸೀಟ್ ಸಿಗಲ್ಲ ಅಂತೀರಾ, ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿರಲ್ಲ. ಸೊ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿದ್ದರೆ ಇನ್ನೂ 21,000 ಸೀಟ್ಸು ವೇಕೆನ್ಸಿ ಇದೆ. ಸೊ ಅಷ್ಟು ಸೀಟ್ಸು ಇನ್ನೂ ಬಾಕಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ. ಅದರಿಂದ ನೋಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.